ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಶ್ರೀ ಹರಿವಾಯು ಗುರುಗಳ ಪಾದಕಮಲಗಳಲ್ಲಿ ಸ್ಮರಿಸುತ್ತಾ ಶ್ರೀಮದ್ ಹರಿಕಥಾಮೃತ ಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯಲ್ಲಿ ನಾವು ಒಂದು ನುಡಿಯ ಯಥಾಮತಿ ಚಿಂತನೆಯನ್ನ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋ ಉದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ ಯಮಗೆ ಮಂಗಳವಾ. ಶ್ರೀಮದ್ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಮೊದಲನೇದಾಗಿ ಮಂಗಳಾಚರಣ ಸಂಧಿ ಅಂತ ಮೊದಲನೇ ಸಂಧಿಯನ್ನ ಪ್ರಾರಂಭ ಮಾಡ್ತಾರೆ. ಈ ಮಂಗಳಾಚರಣ ಸಂಧಿಯಲ್ಲಿ ಮೊದಲು ಪ್ರಾರ್ಥನೆ ಮಾಡೋದು ಹರಿಕಥಾಮೃತ ಸಾರ ಗುರುಗಳ, ಹರಿಯ ಕಥೆಯ ಅಮೃತದ ಸಾರವನ್ನು ಗುರುಗಳ ಕರುಣೆಯಿಂದ ಅವರು ಆಪನಿತು ಪೇಳುವೆ. ನಾನು ನನ್ನ ಸ್ವತಃ ಶಕ್ತಿಗೆ ಬಂದದ್ದಲ್ಲ, ಇದು ಗುರುಗಳ ಕರುಣೆಯಿಂದ ಮತ್ತು ಭಗವಂತನ ಅನುಗ್ರಹದಿಂದ ಯಥಾಮತಿ ನನ್ನ ಚಿಂತನೆಗೆ ಬಂದದ್ದನ್ನ ನಾನು ಹೇಳ್ತೇನೆ. ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಇದನ್ನ ಪರಮ ಭಕ್ತರಾಗಿರುವಂತಹ ಪರಮ ಭಗವತ್ ಭಕ್ತರಾಗಿರುವಂತಹ ಎಲ್ಲರೂ ಇದನ್ನ ಕೇಳ್ಬೇಕು ಅಂತ ಹೇಳಿ, ಇದನ್ನ ಕೇಳುವಂತಹದ್ದು ಅಂತ ಹೇಳಿ ಇಲ್ಲಿ ಜಗನ್ನಾಥ ದಾಸಾರ್ಯರು ಹೇಳ್ತಾ ಪಲ್ಲವಿಯನ್ನ ನೋಡ್ತಿದ್ದಾರೆ. ನಂತರದಲ್ಲಿ ಅವರು ಹೇಳ್ತಾರೆ, ಮೊದಲಿಗೆ ನರಸಿಂಹದೇವರ ಸ್ತುತಿಯನ್ನ ಮಾಡ್ತಾರೆ. ನರಸಿಂಹದೇವರ ಸ್ತುತಿಯನ್ನೇ ಯಾಕೆ ಜಗನ್ನಾಥ ದಾಸಾರ್ಯರು ಮಾಡಿದ್ರು? ಜಗನ್ನಾಥ ದಾಸಾರ್ಯರು ನರಸಿಂಹದೇವರ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ನರಸಿಂಹದೇವರು ಲಿಂಗ ದೇಹವನ್ನ ಭಂಗ ಮಾಡುವಂತಹ ರೂಪ. ಹಾಗಾಗಿ ಇರುವಂತಹ ನಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತಹ ರೂಪ ಅಂದ್ರೂ ಅದನ್ನ ನರಸಿಂಹ ರೂಪ ಅಂತಾನೆ ಕರಿತೀವಿ. ಹಾಗಾಗಿ ನರಸಿಂಹದೇವರ ರೂಪವನ್ನೇ ಮೊದಲನೇದಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಅವರನ್ನ ನರಸಿಂಹದೇವರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ. ಶ್ರೀರಮಣಿ ಅಂತಂತಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ಕರಕಮಲಗಳಿಂದ ಪೂಜಿತರಾಗಿರುವಂತಹ ಶ್ರೀಹರಿ ಚಾರು ಚರಣ ಸರೋಜ ಬ್ರಹ್ಮ, ಮನೋಹರವಾಗಿರುವಂತಹ ಚರಣಗಳನ್ನುಳ್ಳ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ನೋಡ್ರಿ, ಒಬ್ರಿಂದ ಅಲ್ಲ, ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ನಾಗರಾಜನಾದ ಶೇಷ, ಪಕ್ಷಿವಾಹನನಾದ ಗರುಡ, ಶಿವ, ಇಂದ್ರ ಮೊದಲಾದ ದೇವತೆಗಳಿಂದ ಶ್ರೀಹರಿ ಪೂಜಿತರಾದವರು. ಅಷ್ಟೇ ಅಲ್ಲ, ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯ ಎಲ್ಲದಕ್ಕೂ ಕಾರಣನಾದವರು. ಅಷ್ಟೇ ಅಲ್ಲ, ಮೋಕ್ಷ ನೀಡುವಂತಹ ನರಸಿಂಹದೇವರೇ. ಮೋಕ್ಷವನ್ನ ಪಾಲಿಸುವವರು ಯಾರು? ನರಸಿಂಹದೇವರು. ಆ ನರಸಿಂಹದೇವರನ್ನ ನಮಗೆ ಈ ಒಂದು ಗ್ರಂಥಕ್ಕೂ ಮತ್ತು ಈ ಗ್ರಂಥವನ್ನ ಪಾರಾಯಣ ಮಾಡುವವರಿಗೂ, ಚಿಂತನೆ ಮಾಡುವವರಿಗೂ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡು ಅಂತ ಹೇಳಿ ನರಸಿಂಹದೇವರಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಮೊದಲನೇ ಶ್ಲೋಕದಲ್ಲಿ ಪಾರಾಯಣ ಮಾಡ್ತಿದ್ದಾರೆ, ಸ್ತುತಿ ಮಾಡಿದ್ದಾರೆ. ಇದರಿಂದ ನಮಗೆ ಅರ್ಥ ಆಗೋದು ಏನಪ್ಪಾ ಅಂತಂದ್ರೆ, ಹರಿಸರ್ವೋತ್ತಮ ತತ್ವ ಇಲ್ಲಿ ದಾಸಾರ್ಯರು ನಮಗೆ ಹೇಳಿಕೊಡ್ತಿದ್ದಾರೆ. ಇವರು ಲಕ್ಷ್ಮೀ ದೇವಿಯಿಂದ ಹಿಡ್ಕೊಂಡು ತೃಣಾಂತ ಜೀವದವರೆಗೂ ಎಲ್ಲರಿಂದಲೂ ಪೂಜಿತರಾದವರು ಶ್ರೀಹರಿ ಎನ್ನುವುದು ಇಲ್ಲಿ ತಿಳಿಸಿಕೊಡ್ತಾರೆ. ಇಲ್ಲಿ ಬ್ರಹ್ಮಾದಿ ದೇವತೆಗಳು ಕೂಡ ಅವರನ್ನ ಸ್ತುತಿ ಮಾಡ್ತಾರೆ ಇಲ್ಲಿ. ಹಾಗಾಗಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋದು ಲಕ್ಷ್ಮೀ ದೇವಿಯಿಂದ ಹೇಳ್ಕೊಂಡು ತೃಣಾಂತದ ಜೀವರ ಪ್ರತಿಯೊಬ್ಬರಲ್ಲೂ ನಿಂತು
ರಕ್ಷಣೆ ಮಾಡ್ತಾನೆ, ಹರಿಯೇ ಸರ್ವೋತ್ತಮ ಎನ್ನುವಂತಹದ್ದನ್ನ ಇಲ್ಲಿ ನಾರಸಿಂಹ ದೇವರ ಒಂದು ಸ್ತುತಿಯಿಂದ ಆಚಾರ್ಯರು ತಿಳಿಸಿಕೊಡ್ತಿದ್ದಾರೆ. ಇವತ್ತಿನ ಶ್ರೀ ನರಸಿಂಹ ದೇವರ ಸ್ತುತಿಯನ್ನ ಅಸ್ಮದ್ ಗುರುವಂತರ್ಗತ ಶ್ರೀ ಜಗನ್ನಾಥ ದಾಸ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಗನ್ನಾಥ ವಿಠಲಾರ್ಪಣ ವಸ್ತು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.